ಮಂಡ್ಯ ಹೊರವಲಯದ ನೂತನ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಇದರಲ್ಲಿ ಸಾಕಷ್ಟು ಜನರು ಕೂಡ ಗಾಯಗಳು ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ಚಾಲಕನ ಅಜಾಗರೂಕತೆ, ಅತಿ ವೇಗವಾಗಿ ಬಂದಿರುವಂಥದ್ದು ಕೂಡ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಚಾಲಕ ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಕೂಡ ಬರ್ತಾ ಇದ್ದ ಅನ್ನೋಂಥದ್ದನ್ನ ವಿದ್ಯಾರ್ಥಿಗಳು, ಬಸ್ನೊಳಗಿದ್ದಂಥ ವಿದ್ಯಾರ್ಥಿಗಳು ಆರೋಪ ಮಾಡ್ತಿರೋ ಮಾತಾಡ್ತೀನಿ. ಪುಟ, ಈಗ ಏನಾಯ್ತು ನಿನಗೆ ಬಸ್ ಒಳಗಿದ್ದಂಥ ಸಂದರ್ಭದಲ್ಲಿ? ಬಸ್ಸಲ್ಲಿ ಫ್ರಂಟ್ ಎಲ್ಲ ಕೂತಿದೆ, ಕಿಟಕಿ ಪಕ್ಕ. ಡ್ರೈವರ್ ಒಂಚೂರು ಹಿಂದೆ ಕೂತಿದೆ. ಅವಾಗ ಡ್ರೈವರ್ ಫೋನಲ್ಲಿ ಮಾತಾಡ್ಕೊ ಬರ್ತಿದ್ರು. ಸ್ಪೀಡಾಗಿ ಬಂದು ತಿರ್ಸಕ್ಕೆ ಹೋದ್ರು. ಗಾಡಿ ನಿಂತಿರೋ ಗಾಡಿಗೆ ಹೋಗ್ಬೋದ್ರು ಸರ್. ನೀವು ಹೇಳ್ತಿದ್ರಿ ಮುಂದೆಡೆನೆ ಕೂತಿದ್ರಿ ಅಂತ, ಏನಾಯ್ತು ಆ ಸಂದರ್ಭದಲ್ಲಿ, ಹೆಂಗೆ ಅಂತ? ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಸರ್. ಗಾಬ್ರಿಗೆ ನಾವು ಮೇಲಿಂದ ಕಿಟಕಿ ಹಾರಿ ಕೆಳಗಡೆ ಇಳಿಸ್ಕೊಂಡ್ರು ಜನಗಳು. ಅಂದ್ರೆ ಅವರು ಫೋನಲ್ಲಿ ಮಾತಾಡ್ಕೊಂಡೆ ಅಲ್ಲಿಂದ ಬರ್ತಾರೆ ಮಾತಾಡ್ತಿದ್ರು ಸರ್. ಫೋನ್ ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಿದ್ರು. ಒಂದು ಕೈ ಸ್ಟೇರಿಂಗ್ ತಿರ್ಸ್ತಿದ್ರು. ಸಡನ್ ಆಗಿ ಕಂಟ್ರೋಲ್ ಸಿಗ್ತಾನೆ ಹೋಗ್ಬೋದು. ಎಲ್ಲಿಂದ ಆ ಥರ ಮಾತಾಡ್ಕೊಂಡು ಬರ್ತಾ ಇದ್ರು ಅನ್ನೋಂಥದ್ದು ಸರ್? ಅಂದಾಜು ಬೂದ್ನೂರು ಇರ್ಬೋದು ಸರ್. ಬೂದ್ನೂರಿಂದ ಏನು ಅಲ್ಲಿ ಮದ್ದೂರಿಂದ ಹತ್ತಿದ ತಕ್ಷಣ ಅವ್ರಿಗೆ ಫೋನ್ ಬಂತಾ? ಇಲ್ಲಿ ಹತ್ರ ಬಂದಂಗೆ ಮದ್ದೂರು ಹತ್ರ ಬರ್ಬೋದು ಫೋನ್ ಬಂತು. ನೀವು ಯಾರು ಅಬ್ಜೆಕ್ಷನ್ ಮಾಡ್ಲಿಲ್ವಾ ಈ ರೀತಿ ಮಾತಾಡಬಾರ್ದು ಏನು ಅನ್ನೋಂಥದ್ದನ್ನ? ಏನಿಲ್ಲ. ಹೆಂಗಾಯ್ತು? ಮುಂದೆ ಕೂತಿದ್ರಲ್ಲ, ಪಲ್ಟಿ ಹೊಡೆದಾಯ್ತಾ? ಎಷ್ಟು ಜನ ಇದ್ರಿ? ಒಂದು 60 ಮೆಂಬರ್ಸ್ ಸರ್. ನಿಮಗೇನಾಗಿದೆ? ಸರ್ ಈಗ ನಿಮ್ಮ ಫ್ರೆಂಡ್ಸಿಗೆಲ್ಲ ಏನಾಗಿದೆ ಗೊತ್ತಿಲ್ಲ. ಅಂದರೆ ಪಟ್ಟಂತ ಪಲ್ಟಿ ಹೊಡಿತು, ಬಿದ್ದರು. ಆ ಸಂದರ್ಭ ಹೆಂಗಿತ್ತು ಅನ್ನೋಂಥದ್ದು? ಸರ್ ಗಾಬರಿ ಆಗ್ತದೆ ಫುಲ್ಲು. ಅಷ್ಟೇ, ಗಾಬರಿ ಆಗಬೇಕು. ನಿಮ್ಮ ಹೆಸರು? ಸಾಗರ್. ಇದು ಬಸ್ನ ಒಳಗಿದ್ದಂಥ ವಿದ್ಯಾರ್ಥಿ ಸಾಗರ್ ಅವರ ಮಾತು. ಚಾಲಕ ಮೊಬೈಲ್ನಲ್ಲೂ ಕೂಡ ಮಾತಾಡಿಕೊಂಡು ಬಸ್ಸನ್ನು ಚಾಲನೆ ಮಾಡ್ತಾ ಇದ್ರೆ ಈ ಒಂದು ಕಾರಣನೇ ಅಪಘಾತಕ್ಕೆ ಕೂಡ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದನ್ನು ಕೂಡ TV9 ಜೊತೆಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಶಾಂತ್, TV9 ಮಂಡ್ಯ.